ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ 4ನೇ ಗದ್ಯ ಭಾಗವಾಗಿರತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಈ ಒಂದು ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಇದು ನಿಮ್ಮ ಹೊಸ ಪಠ್ಯಕ್ರಮದ ಅನುಸಾರವಾಗಿ ಭಾಗ 1ರ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ 4ನೇ ಗದ್ಯ ಆಗಿದೆ. ಅದಕ್ಕೂ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೆಗಳು. ಅದರಲ್ಲಿ ಅ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಅದರಲ್ಲಿ 1ನೆಯ ಪ್ರಶ್ನೆ, ಡಾಕ್ಟರ್ ರಾಜಕುಮಾರ್ ಅವರು ಜನಿಸಿದ್ದು ಯಾವಾಗ? ಉತ್ತರ 24ನೇ ಏಪ್ರಿಲ್ 1929ರಂದು ಜನಿಸಿದರು. 2ನೇ ಪ್ರಶ್ನೆ, ರಾಜಕುಮಾರ್ ಅವರ ಹುಟ್ಟೂರು ಯಾವುದು? ಉತ್ತರ ಗಾಜನೂರು. 3ನೇ ಪ್ರಶ್ನೆ, ರಾಜಕುಮಾರ್ ಅವರ ತಂದೆ ತಾಯಿಯ ಹೆಸರೇನು? ಉತ್ತರ ತಂದೆ ಶ್ರೀ ಪುಟ್ಟಸ್ವಾಮಯ್ಯ ಮತ್ತು ತಾಯಿ ಶ್ರೀ ಲಕ್ಷ್ಮಮ್ಮನವರು. 4ನೇ ಪ್ರಶ್ನೆ, ಮುತ್ತುರಾಜ ಎಂಬುದು ಯಾರ ಹುಟ್ಟು ಹೆಸರು? ಉತ್ತರ ಡಾಕ್ಟರ್ ರಾಜಕುಮಾರ್ ಅವರ ಮುತ್ತುರಾಜ್ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೆಸರಾಗಿದೆ. ಮುಂದೆ 5ನೆಯ ಪ್ರಶ್ನೆ, ಗುಬ್ಬಿ ವೀರಣ್ಣನವರ ಕಂಪನಿಯ ಹೆಸರೇನು? ಉತ್ತರ ಗುಬ್ಬಿ ಚನ್ನಬಸವೇಶ್ವರ ಕೃಪಾಪೋಷಿತ ನಾಟಕ ಸಂಘ. 6ನೇದು, ರಾಜಕುಮಾರ್ ಅವರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು? ಉತ್ತರ ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ರವರ ಅಭಿನಯಿಸಿದ್ದಂತಹ ಮೊದಲ ಸಿನಿಮಾ. ನೆಕ್ಸ್ಟ್ 7ನೇ ಪ್ರಶ್ನೆ, ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರೇನು? ಉತ್ತರ ಶ್ರೀಮತಿ ಪಾರ್ವತಿ. 8ನೇ ಪ್ರಶ್ನೆ, 1992ರಲ್ಲಿ ಕರ್ನಾಟಕ ಸರ್ಕಾರವು ರಾಜಕುಮಾರ್ ರವರಿಗೆ ನೀಡಿದಂತಹ ಪ್ರಶಸ್ತಿ ಯಾವುದು? ಉತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿತು. ಮುಂದೆ ಆ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೇ ಪ್ರಶ್ನೆ, ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮ ಪಟ್ಟರು? ಉತ್ತರ ಮಳೆಯೇ ಇಲ್ಲದ ಭೂಮಿಗೆ ಜೋರಾಗಿ ಮಳೆ ಬಂದು ತಂಪನ್ನು ನೀಡಿದಾಗ ಮುತ್ತುರಾಜ ಜನಿಸಿದರಿಂದ ಜನರು ಸಂಭ್ರಮಿಸಿದರು. 2ನೇ ಪ್ರಶ್ನೆ, ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು? ಉತ್ತರ ತಂದೆಯವರು ತಾವು ಮುತ್ತತ್ತಿರಾಯನಿಗೆ ಹೊತ್ತ ಹರಕೆಯಿಂದ ಜನಿಸಿದ ವರಪ್ರಸಾದವಾದ್ದರಿಂದ ಮುತ್ತುರಾಜನೆಂಬ ಹೆಸರನ್ನು ಇಟ್ಟರು. ಮುಂದೆ 3ನೆಯ ಪ್ರಶ್ನೆ, ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾವುವು? ಉತ್ತರ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ ತೋಟ, ಕಾಡು ತೊರೆ, ಬಂಧು ಬಳಗ, ತಾಯಿಯ ವಾತ್ಸಲ್ಯಧಾರೆ, ಈ ತರಹದ ಎಲ್ಲ ರೀತಿಯಾದಂಥ ಅನುಭವಗಳು ಕೂಡ ಅಲ್ಲಾದವು. 4ನೆಯ ಪ್ರಶ್ನೆ, ರಂಗಭೂಮಿಯೊಂದಿಗೆ ರಾಜಕುಮಾರರ ಬಾಂಧವ್ಯ ಯಾವ ಬಗೆಯದು? ಉತ್ತರ ಬಾಲಕನಾಗಿರುವಾಗಲೇ ತಂದೆಯೊಂದಿಗೆ ರಂಗಭೂಮಿಗೆ ಬಂದು ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ಬಾಲಕಲಾವಿದರಾಗಿ ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ಮುಖ್ಯ ಪಾತ್ರ ಮಾಡಿದರು. 5ನೇ ಪ್ರಶ್ನೆ, ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರಗಳು ಲಭಿಸಿವೆ? ಉತ್ತರ 1975ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಹಾಗೆ 1983ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, 1983ರಲ್ಲಿ ಪದ್ಮಭೂಷಣ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳು ರಾಜ್ಕುಮಾರ್ ಅವರಿಗೆ ಲಭಿಸಿದೆ. 6ನೇ ಪ್ರಶ್ನೆ, ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿರುವಂತಹ ಬಿರುದುಗಳನ್ನು ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಕಲಾಕೌಸ್ತುಭ, ಗಾನಗಂಧರ್ವ, ನಟ ಸಾರ್ವಭೌಮ, ಕಲಾಕೇಸರಿ, ಕನ್ನಡದ ಕಣ್ಮಣಿ, ವರನಟ, ರಸಿಕರ ರಾಜ, ಈ ರೀತಿಯಾಗಿ ಹಲವಾರು ಬಿರುದುಗಳನ್ನು ಅವರ ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ್ದಾರೆ. ಮುಂದೆ ಈ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ 1ನೇ ಪ್ರಶ್ನೆ, ರಾಜಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಮುತ್ತುರಾಜುವಿನ ಬಹುತೇಕ ಬಾಲ್ಯವು ದೊಡ್ಡಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು. ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ಅದು ನಂಜನಗೂಡು. ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಬಾಲ್ಯವು ಸಮೃದ್ಧವಾಗಿದ್ದಿತು. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ ತೋಟ, ಕಾಡು ತೊರೆ, ಬಂಧು ಬಳಗ, ತಾಯಿಯ ವಾತ್ಸಲ್ಯಧಾರೆ ಇವೆಲ್ಲ ಸಹಜವಾಗಿ ಒದಗಿ ಬರ್ತಕ್ಕಂತಹ ಭಾಗ್ಯಗಳು. ಮುತ್ತುರಾಜನೂ ಸಹ ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೇ.
ಎರಡನೆಯ ಪ್ರಶ್ನೆ, ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರ್ ನಿರ್ವಹಿಸಿದಂತಹ ಪಾತ್ರಗಳು ಯಾವುವು? ಉತ್ತರ: ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಕೃಷ್ಣಗಾರುಡಿಗ, ಧರ್ಮವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತಚೇತ, ತುಕಾರಾಮ್. ಮುಂದೆ ಮೂರನೆಯ ಪ್ರಶ್ನೆ, ಗಾಯನ ಕ್ಷೇತ್ರಕ್ಕೆ ರಾಜಕುಮಾರ್ ಅವರ ಸೇವೆಯನ್ನು ವಿವರಿಸಿ. ಉತ್ತರ: ರಾಜಕುಮಾರ್ ಅವರು ಶ್ರೇಷ್ಠ ನಟರಾಗಿರುವಂತೆ ಶ್ರೇಷ್ಠ ಗಾಯಕರೂ ಸಹ ಆಗಿದ್ದಾರೆ. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿಯನ್ನು ಪಡೆದರು. ಅದಕ್ಕೂ ಮೊದಲೇ 2 ಸಿನಿಮಾಗಳಿಗೆ ಹಾಡಿದ್ರು. ಮುಂದೆ ಇವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿಯೂ ಗುರುತಿಸಿಕೊಂಡರು. ಸಾವಿರಾರು ಚಿತ್ರಗೀತೆ, ಭಕ್ತಿಗೀತೆ, ಭಾವಗೀತೆಗಳನ್ನು ಹಾಡಿರುವಂತಹ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ರಾಜಕುಮಾರ್ ಅವರು ಕನ್ನಡ ನಾಡನುಡಿಗೆ ಸಲ್ಲಿಸಿದ ಸೇವೆ ಯಾವ ಬಗೆಯದು? ಉತ್ತರ: ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂಬ ಆಶಯದ ಗೋಕಾಕ್ ಚಳುವಳಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದವರು ರಾಜಕುಮಾರ್. ಅವರ ಕನ್ನಡ ಪ್ರೀತಿ ಅನನ್ಯ, ಅದ್ವಿತೀಯವಾದದ್ದು. ಕನ್ನಡ ನಾಡುನುಡಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದೆ 5ನೇ ಪ್ರಶ್ನೆ, ರಾಜಕುಮಾರ್ ಅವರು ಕನ್ನಡಿಗರಲ್ಲಿ ಮನೆಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿ. ಉತ್ತರ: ನಾಯಕ ನಟರಾಗಿ ಖ್ಯಾತರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಾಲನಟರಾಗಿ ಬೆಟ್ಟದ ಹೂ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದಾರೆ. ಇವರೊಂದಿಗೆ 3ನೇ ತಲೆಮಾರಿನ ನಟ ನಟಿಯರು ಪ್ರಸಿದ್ಧಿಗೆ ಬರುತ್ತಿದ್ದಾರೆ. ರಾಜಕುಮಾರ್ ಸ್ವತಃ ಗಾಯನ ರಸಸಂಜೆಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ ರಂಗಭೂಮಿಯ ಕಲಾವಿದ. ತಂತ್ರಜ್ಞರಿಗೆ ಅಗತ್ಯ ಬಿದ್ದಾಗ ನೆರವು ನೀಡಿದ್ದಾರೆ. ಬರ ಪರಿಹಾರ ನಿಧಿ, ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ನಿಧಿ, ಹಲವಾರು ಬಾರಿ ಹಣಕಾಸಿನ ಸಂಗ್ರಹ ಮಾಡಿಕೊಟ್ಟಿದ್ದರು. ಇದರಿಂದ ಅವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆಯ ಕಲಾವಿದರೆಂಬುದು ವೇದ್ಯವಾಗುತ್ತದೆ. ಇದಿಷ್ಟು 5ನೇ ಪ್ರಶ್ನೆ ಆಗಿತ್ತು. ಈಗ ಈ ವಿಭಾಗ ಸಂದರ್ಭವನ್ನು ಸೂಚಿಸಿ. 1ನೇದು, ಇಳೆಗೆ ಮಳೆಯನ್ನು ಕರೆತಂದ ಕಂದ. ಉತ್ತರದಲ್ಲಿ ಮೊದಲನೇದಾಗಿ ವಾಕ್ಯವನ್ನು ಬರ್ಕೊಳ್ಳಿ, ನಂತರ ಆಯ್ಕೆ ಬರಿತೀರಿ. ಈ ವಾಕ್ಯವನ್ನು ಡಾಕ್ಟರ್ ರಾಜಕುಮಾರ್ ಎಂಬಂತಹ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಡಾಕ್ಟರ್ ರಾಜಕುಮಾರ್ ಜನಿಸಿದಾಗ ಸಂದರ್ಭ: ಡಾಕ್ಟರ್ ರಾಜಕುಮಾರ್ ಜನಿಸಿದಾಗ ಜೋರಾಗಿ ಸುಳಿದ ಮಳೆಯಿಂದ ಜನರು ಹೇಳಿದ್ದು. 2ನೇ ಪ್ರಶ್ನೆ, ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಉತ್ತರ ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ರಾಜಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಡಾಕ್ಟರ್ ರಾಜಕುಮಾರ್ ನಂಜನಗೂಡು ಮತ್ತು ಮೈಸೂರು ಅಪರೂಪಕ್ಕೆ ನೋಡಲು ಹೋಗುತ್ತಿದ್ದರಿಂದ ಈ ಒಂದು ಮಾತನ್ನು ಹೇಳ್ತಾರೆ. ಮುಂದೆ 3ನೆಯ ಪ್ರಶ್ನೆ, ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೇ. ಈ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆಯ್ಕೆಯನ್ನು ಬರಿಬೇಕು. ಈ ವಾಕ್ಯವನ್ನು ಡಾಕ್ಟರ್ ರಾಜಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಡಾಕ್ಟರ್ ರಾಜಕುಮಾರ್ ಬಾಲ್ಯದಲ್ಲಿ ಎಲ್ಲ ತರಹದ ಅನುಭವವನ್ನು ಪಡೆದಂತಹ ಸಂದರ್ಭ. 4ನೇ ಪ್ರಶ್ನೆ, ಮುತ್ತುರಾಜನ ಹೆಸರನ್ನು ರಾಜಕುಮಾರ್ ಎಂದು ಬದಲಾಯಿಸಿದರು. ಈ ವಾಕ್ಯಕ್ಕೆ ಆಯ್ಕೆಯನ್ನು ಬರಿತೀರಿ. ಈ ವಾಕ್ಯವನ್ನು ಡಾಕ್ಟರ್ ರಾಜಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬೇಡರ ಕಣ್ಣಪ್ಪ ಚಿತ್ರದ ನಿರ್ದೇಶಕರಾದಂತಹ HLN ಸಿಂಹ ಅವರು ಇವರ ಹೆಸರನ್ನು ಬದಲಾಯಿಸಿದಾಗ ಈ ಒಂದು ಮಾತನ್ನು ಹೇಳ್ತಾರೆ. ಮುಂದೆ 5ನೇ ಪ್ರಶ್ನೆ, ಅವರೊಬ್ಬ ಅಪ್ಪಟ ಹೃದಯ ಶ್ರೀಮಂತಿಕೆಯ ಕಲಾವಿದ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ರಾಜಕುಮಾರ್ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಜಕುಮಾರ್ ಅವರು ನೆರೆ ಪರಿಹಾರ ಮತ್ತು ಬರ ಪರಿಹಾರಕ್ಕಾಗಿ ನೆರವನ್ನು ನೀಡಿದ್ರಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಮುಂದೆ ಬರ್ತಕ್ಕಂಥದ್ದು, ಇಲ್ಲಿಗೆ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿಯಿತು. ಇನ್ನು ಭಾಷಾ ಅಭ್ಯಾಸದಲ್ಲಿರ್ತಕ್ಕಂಥದ್ದು ಅಲ್ಲಿರುವಂಥದ್ದು, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ರಾಜಕುಮಾರ್ ಅವರಿಗೆ ತಂದೆ ತಾಯಿ ಮುತ್ತುರಾಜ ಎಂದು ನಾಮಕರಣವನ್ನು ಮಾಡಿದ್ರು. 2ನೇ ಪ್ರಶ್ನೆ, ಡ್ಯಾಶ್ ಇವು ಮುತ್ತುರಾಜನ ಮೊದಲ ಆಡಂಬೋಲ. ಇದು ರಂಗಭೂಮಿ. 3ನೇದು, ರಾಜಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು. ಜೀವನ ಚೈತ್ರ. ರಾಜಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಡ್ಯಾಶ್ರಲ್ಲಿ. ಯಾವಾಗ? 1992ರಲ್ಲಿ. ಮುಂದೆ ಕೊನೆಯದ್ದು ಆ ವಿಭಾಗದಲ್ಲಿ ಹೊಂದಿಸಿ ಬರೆಯಿರಿ ಇದೆ. ನೋಡಿ, ಇಲ್ಲಿ ಉತ್ತರಕ್ಕೆ ನಾನು ಸರಿಯಾದ ಗುರುತನ್ನು ಮಾಡಿದ್ದೇನೆ. ಮೊದಲ ಹೆಸರು ಯಾವುದು? ಮುತ್ತುರಾಜ. ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ರಾಷ್ಟ್ರ ಪ್ರಶಸ್ತಿ ಜೀವನ ಚೈತ್ರ. ಬದಲಾದಂಥ ಹೆಸರು ರಾಜಕುಮಾರ್. ಇದಿಷ್ಟಾಗಿತ್ತು ನಿಮ್ಮ
6ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 4ನೇ ಗದ್ಯ ಭಾಗವಾಗಿರ್ತಕ್ಕಂತಹ ರಾಜ್ಕುಮಾರ್ ಎಂಬಂತಹ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಪ್ರಶ್ನೋತ್ತರಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡಿದ್ದೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಜೊತೆಯಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.